ಇಲ್ಲೇ ನೋಡಿರಿ ಇವತ್ತು 5 ಗುಂಟೆ ಜಾಗದಲ್ಲಿ ಹಸ ಐತೆ, ಕುರಿ ಐತೆ, ಜೇನು ಐತೆ, ಕೋಳಿ ಐತೆ, ತೆಂಗಿನಕಾಯಿ ಐತೆ, ಮನೆ ಐತೆ, ಎಷ್ಟೈತೆ ನೋಡ್ರಿ. ಕೆಲವರು ಏನು ಜಾಗನೇ ಸಾಲಲ್ಲ ನಮಗೆ, ಮನೆಯೇ ಇಲ್ಲ ಅಂತ ಹೇಳ್ತಾರೆ. 5 ಗುಂಟೆ ಜಾಗ ಇದ್ರೆ ಸಾಕು. ಕುರಿಗಳಿಗಂತೂ ಕೊಟ್ಟರೆ ತುಂಬ ಒಳ್ಳೆಯದಿದು. ಕುರಿಗಳಿಗೆ ಕೊಟ್ಟರೆ ಫ್ಯಾಟ್ನಂಶ ಚೆನ್ನಾಗಿ ಬರ್ತದೆ. ಕುರಿ, ಕೋಳಿ, ಹಸ ಎಲ್ಲ ಕೊಟ್ಟಾಗ ಫ್ಯಾಟ್ ಜಾಸ್ತಿ ಬರ್ತದೆ. ಇದನ್ನು ಅಜೋಲನು ಈಜಿ ತುಂಬ ಬೆಳ್ಕೊಳಂಥದ್ದು. ವರ್ಮಿ ಕಾಂಪೋಸ್ಟ್ ಮಾಡ್ಕೊಬೋದು ನೋಡಿ. ಎರೆಹುಳು ಗೊಬ್ಬರ ಮಾಡ್ಕೊಂಡ್ರೆ ನಮಗೆ ಇರೋಂಥ ವೇಸ್ಟೆಲ್ಲ ತಿಂದ್ಬಿಟ್ಟು ನಮಗೆ ಗೊಬ್ಬರ ಮಾಡಿಕೊಟ್ಟೋದು. ಈ ಬೇರೆ ಏನು ಮಾಡ್ತಾರೆ, 200 ರೂಪಾಯಿ ಖಾಲಿ ಮಾಡ್ತಾರೆ, 100 ರೂಪಾಯಿ ಮಾತ್ರ ಉಳಿಸ್ಕೊತಾರೆ. 3 ವರ್ಷ ಇದ್ದರೆ 1.5 ಲಕ್ಷ ರೂಪಾಯಿ ನಮ್ಗೆ ಆದಾಯ ಆಗ್ಬಿಡ್ತದೆ. ಒಂದು 9-10 ತಿಂಗಳಾಗ ಸಾಕಲ್ಲ. ಈಗ ನಮಗೆ ನಿತ್ಯ ಖರ್ಚು ಬರ್ತಾ ಇರ್ತದೆ, ಅದು ಉಳ್ಕೊಳ್ಳೋಂಥ ಲಾಭ. ನಾನು ಹೇಳ್ತಾ ಇರೋದು 50,000 ಏನಿದೆ 1.5 ಲಕ್ಷ ಸತತ ಉಳ್ಕೊಳ್ಳೋಂಥದ್ದು. ನಮ್ದು ಎಲ್ಲ ಖರ್ಚುಗಳು ಉಳ್ಕೊಳ್ಳೋಂಥದ್ದು 1.5 ಲಕ್ಷ ಉಳ್ಕೊಂಥದ್ದು 1 ವರ್ಷ 3 ವರ್ಷ ಇದೆ. ಅದೇ ಕೂರಿಗೆ ಸಹ ಅದೇ. ಇವತ್ತೆಲ್ಲ ನೇಗಿಲುಗಳು ಅವೆಲ್ಲ ಅವೆ. ಇವತ್ತೆಲ್ಲ ಅವೆಲ್ಲ ನುಸಿಸಿ ಇವತ್ತಾವೆ. ಅವು ಯಾವಾಗ ಬರ್ತದೆ ಅಂತ ನಾವು ನೆನ್ಪಿಸ್ಕೊತಾ ಇದ್ದೀವಿ. ನಾವೆಲ್ಲ ಕೂರಿಗೆ ಹೊಡೆದಿದ್ದೀವಿ, ಕೂರಿಗೆ ರಾಗಿ ಬಿಟ್ಟಿದ್ದೀವಿ. ಇವತ್ತು ಅವನ್ನೆಲ್ಲ ಮೇಲೆ ಕಟ್ಟಿಬಿಟ್ಟಿದ್ದೀವಿ ಸುಮ್ಮನೆ. ಯಾಕಂತಂದರೆ ಇವತ್ತೆಲ್ಲ ಮಿಷಿನರಿ ಬಂದ್ಬಿಟ್ಟು ಆಳುಗಳು ಸಿಗ್ತಾರೆ, ಆಳುಗಳ ಸಮಸ್ಯೆ.